ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಏನಪ್ಪ ವಿಷಯ ಅಂತಂದರೆ, ಇವತ್ತು ನಾವು 5 ಜನ ಅಣ್ಣ ತಮ್ಮಂದರು ಸುತ್ತಾಡಕ್ಕೆ ಹೋಗ್ತಿದ್ವಿ. ಬೆಳಗಿನ ಜಾವ 2:30 ಆಗಿದೆ. ಸೊ 2:40ಕ್ಕೆ ಟ್ರೈನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ರಾಣಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಸೊ ಟಿಕೆಟ್ ತೊಗೊಳ್ತಾ ಇದ್ದಾರೆ. ಜಾವ 2:30ಕ್ಕೆ ಕುತ್ಕೊಂಡಿರೋ ಟ್ರೈನು. ಇವಾಗ 8 ಗಂಟೆ ರೀಚ್ ಆಗಿದ್ದೀವಿ. ಸೊ ನಾವು ಬಂದಿರೋ ಪ್ಲೇಸು ರಾಜಸ್ಥಾನದಲ್ಲೇ ಒನ್ ಆಫ್ ದ ಬೆಸ್ಟ್ ಟೆಂಪಲ್, ಖಾಟು ಶ್ಯಾಮ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿಂದ ಆಟೋದಲ್ಲಿ ಬರೀ ಫ್ರೆಶ್ ಅಪ್ ಆಗೋಕ್ಕೆ, ಟಾಯ್ಲೆಟ್ ಹೋಗೋಕ್ಕೆ ಬರೀ 100 ರೂಪಾಯಿ. ಅದು ಫ್ರೆಶ್ ಅಪ್ ಆಗೋದು ಹೊರಗಡೆ, ಬರೀ ಟಾಯ್ಲೆಟ್ಗೋಸ್ಕರ 100 ರೂಪಾಯಿ ಕೊಟ್ಟಂಗೆ. ಹೊರಗಡೆ ಸ್ನಾನ ಮಾಡ್ಕೊಂಡು ಇಲ್ಲಿ ಬಟ್ಟೆ ಹಾಕೋದು. ಸೊ ನಾನು ಪಂಚೆ ಮತ್ತು ರೆಡ್ ಶರ್ಟ್ ಹಾಕಿದ್ದೀನಿ. ಸೊ ಇಲ್ಲಿಂದ 4 ಅಥವಾ 5 ಅವರ್ ಆಗುತ್ತಂತೆ ದರ್ಶನಕ್ಕೆ. ಲೈನ್ ಹತ್ತಬೇಕು, ನೋಡೋಣ ಮುಂದೆ ಏನೇನಾಗುತ್ತಂತ. ಈಗ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ತುಂಬ ರಶ್ ಇದೆ ಇಲ್ಲಿ, ಜನ ತುಂಬ ಇದ್ದಾರೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಸೈಡು ದೇವಸ್ಥಾನಕ್ಕೆ ಹೋಗೋದಾದರೆ ಹಣ್ಣುಕಾಯಿ, ತೆಂಗಿನಕಾಯಿ ಎಲ್ಲ ತೊಗೊಳ್ತಾರೆ. ಬಟ್ ಇಲ್ಲಿ ಈ ಥರ ಇಲ್ಲ. ಇಲ್ಲಿರೋ ಪ್ರಸಾದ ಏನಂದರೆ ಇದೇ ಪ್ರಸಾದ. ಕಲ್ಸಕ್ಕರೆ, ಕೊಬ್ಬರಿ, ಖರ್ಜೂರ ಇದೆಲ್ಲ ಸೇರಿ ಕೊಡೋದು. ಬೇಕಾದವರು ಗುಲಾಬಿ ಹೂವು ಕೊಡ್ಬೋದು. ಆಮೇಲೆ ನವಿಲುಗರಿನ ಕೊಡ್ತಾರೆ. ಸೊ ಇದಿಷ್ಟು ಇಲ್ಲಿ ದೇವಸ್ಥಾನದ ಪ್ರಸಾದ. ಇದನ್ನು ದೇವರಿಗೆ ಅರ್ಪಿಸ್ಬೇಕು. ಇಲ್ಲಿವರೆಗೂ ನೋಡದೇ ಇರೋ ಅಷ್ಟು ಲೈನು ಇಲ್ಲಿದೆ. ಯಾವ ರೇಂಜ್ ನೋಡಿ ಒಂದ್ಸಲ. ತುಂಬ ಅಂದರೆ ತುಂಬ ದೊಡ್ಡದಿದೆ. ಆಲ್ರೆಡಿ ನಾವು ಏನಿಲ್ಲ ಅಂದರೂ ಒಂದು 10 ಕಿಲೋಮೀಟ್ರ್ ನಡೀತಾ ಬಂದಿದ್ದೀವಿ. ಇವಾಗ ಇದನ್ನು ಪೂರ್ತಿ ರೌಂಡ್ ಆಗಿ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಬಟ್ ಇನ್ನೂ ದೇವ್ರ ದರ್ಶನ ಅಂತೂ ಆಗಿಲ್ಲ. ನೋಡೋಣ ಏನಾಗುತ್ತೆ. ಫ್ಯಾನ್ ಎಷ್ಟು ದೊಡ್ಡದಿದೆ. ಇಲ್ಲಿ ಲಾಸ್ಟ್ ಲೈನಿಗೆ ಬಂದುಬಿಟ್ಟಿದ್ದೀವಿ. ಇವಾಗ ಗೊತ್ತಿಲ್ಲ, ಈಗ ಮುಂದೆ ಮತ್ತೊಂದು ಲೈನ್ ಇದೆ ಏನೋ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ಸೊ ಇಲ್ಲಿ ಯಾರ್ಯಾರು ಅವರವ್ರ ಹರಕೆಗೆ ಅಂತ ಕೇಳ್ಕೊಂಡು ಏನೇನು ಕೇಳಿರ್ತಾರೋ ಅದನ್ನೆಲ್ಲ ಈಗ ಕಟ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ತೆಂಗಿನಕಾಯಿ, ಧ್ವಜ ಆಗಿರಲಿ, ಏನೇ ಆಗಿರಲಿ, ಬಾವುಟ ಎಲ್ಲ ಹಾಕ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಇವಾಗ ನೆಕ್ಸ್ಟ್ ಲೈನ್ ಹೆಂಗಿದೆ ಅಂತ, ನೋಡೋಣ. ಇಲ್ಲಿ ಹೋಗಿ ಬಂದಿದ್ದಕ್ಕಿಂತ ಇಲ್ಲಿ ಡಬಲ್ ಇದೆಯಲ್ಲ ಗುರು. ಭಕ್ತಾದಿಗಳು ಲೈನಲ್ಲಿ ನಿಂತು ತುಂಬ ಸುಸ್ತಾಗ್ತಾರಂತ. ಅವರಿಗೆ ಫ್ರೀಯಾಗಿ ನೀರು, ಲಸ್ಸಿ, ಐಸ್ ಕ್ರೀಮು, ಆಮೇಲೆ ಮಜ್ಜಿಗೆ, ಪಾನಕ ಪ್ರತಿಯೊಂದನ್ನು ಕೊಡ್ತಾ ಇದ್ದಾರೆ.